ಅನುದಾನದಲ್ಲಿ ಕ್ರಮಕ್ಕೆ ಶಿಫಾರಸು. ಗಂಗಾವತಿ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯ ಅನುದಾನವನ್ನು ಆದ್ಯತೆ ಮೇರೆಗೆ ದೇವಾಲಯಗಳಿಗೆ ನೀಡಿದ್ದು ದುರ್ಬಳಕೆಗೆ ಅವಕಾಶ ನೀಡಿಲ್ಲ ಎಂದು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೇಳಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2023-24 ಮತ್ತು 2025-26ನೇ ಸಾಲಿನಲ್ಲಿ 6 ಕೋಟಿ ರೂಪಾಯಿಗಳ ದೇವಾಲಯ ಜೀರ್ಣೋದ್ಧಾರ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆಗೊಳಿಸಲಾಗಿದ್ದು ಇನ್ನೂ ಕೆಲ ಕಾಮಗಾರಿ ಬಾಕಿ ಇವೆ. ದೇವರ ಮೇಲೆ ನಂಬಿಕೆಯನ್ನಿಟ್ಟಿರುವ ನಾನು ದೇವಾಲಯದ ಹಣ ದುರ್ಬಳಕೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇಲ್ಲ. ಕಾಮಗಾರಿ ನಿರ್ವಹಣೆ ಕುರಿತು ಪರಿಶೀಲಿಸಲು ಬೆಂಬಲಿಗರ ತಂಡವನ್ನ ಕಳೆದ 3-4 ದಿನಗಳಿಂದ ಕ್ಷೇತ್ರಾದ್ಯಂತ ತಿರುಗಾಡಿಸಿದ್ದೇನೆ. ಕೆಲ ದೇವಾಲಯಗಳಿಗೆ ಹೊಂದಾಣಿಕೆ ಆಧಾರದ ಅಡಿ ಅನುದಾನ ನೀಡಿದ್ದು ಕಾಮಗಾರಿಗಳಿಗೆ ಬಳಸಿಕೊಳ್ಳಲು ತಿಳಿಸಿದ್ದೇನೆ. ಅಂತಹ ಕಾಮಗಾರಿ ನಿರ್ವಹಿಸದಿದ್ದರೆ ಅನುದಾನ ವಾಪಸ್ ಪಡೆಯಲಾಗುವುದು. ಕಳೆದ 3 ವರ್ಷಗಳಲ್ಲಿ ಕ್ಷೇತ್ರಾದ್ಯಂತ ದೇವಾಲಯ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ 10 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನ ನೀಡಿದ್ದೇನೆ. ಅನುದಾನ ದುರ್ಬಳಕೆ ದೂರುಗಳು ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೂ ಶಿಫಾರಸು ಮಾಡುತ್ತೇನೆ ಎಂದರು. ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ವಿರೂಪಾಕ್ಷಪ್ಪ ಸಿಂಗನಾಳ್, ಉಪಾಧ್ಯಕ್ಷ ಮನೋಹರ್ ಗೌಡ ಹೆರೂರು, ಪದಾಧಿಕಾರಿಗಳಾದ ಚಂದ್ರು ಹಿರೂರ್, ಡಿಕೆ ಆಘೋಲಿ, ಯಮನೂರ್ ಚೌಡಿಕಿ, ವೀರೇಶ್ ಬಲ್ಕುಂದಿ ಇತರರು ಉಪಸ್ಥಿತರಿದ್ದರು.